ನೋಡಿ, 14 ವರ್ಷದ ಬಾಲಕಿ ಪೋಷಕರ ನಿರ್ಲಕ್ಷ್ಯಕ್ಕೆ ಸಾವಿನ ಮನೆ ಸೇರಿರುವಂತಹ ದುರಂತ ಘಟನೆ ಬೆಂಗಳೂರಿನಲ್ಲಿ ನಡೆದಿರುವುದು. ಪೋಷಕರ ನಿರ್ಲಕ್ಷ್ಯಕ್ಕೆ ಸಾವಿನ ಮನೆ ಸೇರಿದ ಬಾಲಕಿ. ಬೆಂಗಳೂರಿನಲ್ಲಿ ಬಾಲಕಿ ಸಾವಿನ ಕರುಣಾಜನಕ ಕಥೆ. 9ನೇ ತರಗತಿ ವಿದ್ಯಾರ್ಥಿನಿ ನಿಧಿ ಕೃಷ್ಣ ಸಾವನ್ನಪ್ಪಿರುವಂತಹ ವಿದ್ಯಾರ್ಥಿನಿ. ಜ್ಯೂಸ್ ಅಂತ ತಿಳ್ಕೊಂಡು ಬಾಟಲ್ನಲ್ಲಿದ್ದಂತಹ ವಿಷ ಕುಡಿದು ಸಾವನ್ನಪ್ಪಿದ್ದಾಳೆ. ಬಾಟಲ್ನಲ್ಲಿ ಕ್ರಿಮಿನಾಶಕ ಔಷಧಿಯನ್ನ ಪೋಷಕರು ತುಂಬಿಸಿಟ್ಟಿದ್ರು. ನೋಡಿ, ಈಕೆ ಆರೋಗ್ಯಕ್ಕೋಸ್ಕರ ದಿನ ಆಲೋವೆರಾ ಜ್ಯೂಸ್ನ ಕುಡಿತಾ ಇದ್ಲಂತೆ ನಿಧಿ. ಆದರೆ ಖಾಲಿಯಾದಂತಹ ಬಾಟಲ್ನಲ್ಲಿ ನಿಧಿಯ ಪೋಷಕರು ಕ್ರಿಮಿನಾಶಕವನ್ನ ಸಂಗ್ರಹಿಸಿಟ್ಟಿದ್ರು. ಮಾರ್ಚ್ 14ನೇ ತಾರೀಕು ನಡೆದಂತಹ ಘಟನೆ. ತೀವ್ರ ನಿಗಾ ಘಟಕದಲ್ಲಿ ಬಾಲಕಿ ನಿಧಿ ಕೃಷ್ಣ ಟ್ರೀಟ್ಮೆಂಟ್ ಪಡ್ಕೊಳ್ತಿರ್ತಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಬಾಲಕಿ ಸಾವನ್ನಪ್ಪಿರೋದು. ಮಾರ್ಚ್ 31ನೇ ತಾರೀಕು ಚಿಕಿತ್ಸೆ ಫಲಕಾರಿಯಾಗದೆ ನಿಧಿ ಕೃಷ್ಣ ಸಾವನ್ನಪ್ಪಿದ್ದಾರೆ. ಬ್ಯಾಟರಾಯನಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ. ನೋಡಿ, ಎಂತೆಂತಹ ದುರಂತಗಳು ನಡೆಯುತ್ತೆ ಅಂತ ಹೇಳಿ. 14 ವರ್ಷದ ಬಾಲಕಿ, ಒಂದು 2 ವರ್ಷದ್ದು 3 ವರ್ಷದ ಮಗು, ಅಥವಾ ಹೋಗ್ಲಿ ಒಂದು 5 ವರ್ಷನ 6 ವರ್ಷದ ಮಗು ಅಂತ ಹೇಳಿದ್ರೆ ಗೊತ್ತಾಗಲ್ಲ ಕ್ರಿಮಿನಾಶಕ ಯಾವುದು ಮತ್ತೆ ಔಷಧಿ ಯಾವುದು ಅನ್ನೋದು ಗೊತ್ತಾಗಲ್ಲ ಅನ್ಬಹುದು. 14 ವರ್ಷದ ಬಾಲಕಿ ದಿನನಿತ್ಯ ಆಲೋವೆರಾ ಜ್ಯೂಸನ್ನು ಕುಡಿತಾ ಇದ್ಲು ಆರೋಗ್ಯಕ್ಕೋಸ್ಕರ. ಖಾಲಿಯಾದಂತಹ ಬಾಟಲಲ್ಲಿ ನಿಧಿ ಕೃಷ್ಣ ಅವರ ಪೋಷಕರು ವಿಷವನ್ನು ತುಂಬಿಟ್ಟಿದ್ರಂತೆ ಯಾವುದೋ ಒಂದು ವಿಚಾರಕ್ಕೆ. ಆದರೆ ಆಕೆ ಅದೇ ಆಲೋವೆರಾ ಜ್ಯೂಸ್ ಅಂದ್ಕೊಂಡು ಕುಡಿದಿದ್ದಾಳೆ. ತೀವ್ರ ನಿಗಾ ಘಟಕದಲ್ಲಿ ಇಷ್ಟು ದಿನಗಳ ಕಾಲ ಟ್ರೀಟ್ಮೆಂಟ್ ಪಡ್ಕೊಂಡ್ಲು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೊನ್ನೆ ಸಾವನ್ನಪ್ಪಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ವೆಂಕಟೇಶ್, ಖಂಡಿತವಾಗ್ಲೂ ಕೂಡ ದುರಂತ ಘಟನೆ, ಬಹಳ ಬೇಜಾರಾಗುತ್ತೆ. ಇಲ್ಲಿ ಪೋಷಕರ ನಿರ್ಲಕ್ಷ್ಯ ಅಂತ ಹೇಳಬೇಕಾ, ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾವಾಗ ಆಗಿದ್ದು ವೆಂಕಟೇಶ್ ಈ ಘಟನೆ? ಕಳೆದ 14ನೇ ತಾರೀಕು ಈ ಒಂದು ಘಟನೆ ಆಗಿರುವಂತದ್ದು. ಬ್ಯಾಟರಾಯನಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು ಮನೆಯಲ್ಲಿ ವಾಸ ಮಾಡ್ತಾ ಇದ್ದಂತಹ ದಂಪತಿಗೆ ತಾಯಿ ಜೊತೆ ವಾಸ ಮಾಡ್ತಾ ಇದ್ದಂತಹ ನಿಧಿ 9ನೇ ತರಗತಿಯಲ್ಲಿ ಓದ್ತಾ ಇರ್ತಾಳೆ. ಸೊ ಆಕೆ ಆರೋಗ್ಯವನ್ನ ಕಾಪಾಡಿಕೊಳ್ಳುವ ಉದ್ದೇಶದಿಂದಾಗಿ ಅಲೋವೆರಾ ಜ್ಯೂಸ್ ಅನ್ನು ಕೂಡ ಪ್ರತಿನಿತ್ಯ ಕುಡಿತಾ ಇರ್ತಾರೆ. ಆದ್ರೆ ಅಲೋವೆರಾ ಜ್ಯೂಸ್ ಖಾಲಿ ಆದ ನಂತರ ಆ ಒಂದು ಡಬ್ಬಿಯನ್ನು ಕೂಡ ಇಟ್ಟಿರ್ತಾರೆ. ಆದ್ರೆ ಅವರ ತಾಯಿ ಒಂದು ಔಷಧಿಯನ್ನ, ಇನ್ನು ಗಿಡಗಳಿಗೆ ಸಿಂಪಡಿಸುವ ಒಂದು ಹಾರ್ಬಿಸೈಡ್ ಅನ್ನುವಂತಹ ಔಷಧಿ ಏನಿರುತ್ತೆ ಅದನ್ನ ಆಕೆ ಅದರಲ್ಲಿ ಫಿಲ್ ಮಾಡಿ ಇಟ್ಟಿರೋದ್ರಿಂದಾಗಿ ಈಕೆ ಗಮನಿಸದೆ ಅದನ್ನ ಕುಡಿದಿರ್ತಾಳೆ. ಕುಡಿದಂತ ಸಂದರ್ಭದಲ್ಲಿ ಆಕೆಗೆ ಸಡನ್ ಆಗಿ ಯಾವುದೇ ರಿಯಾಕ್ಷನ್ ಕೂಡ ಆಗಿರೋದಿಲ್ಲ. ಅದಾದ ಬಳಿಕ ಸಂಜೆ ವೇಳೆಗೆ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ. ಸೊ ಆ ಸಂದರ್ಭದಲ್ಲಿ ಪೋಷಕರು ಅಂದ್ರೆ ಅವ್ರ ತಾಯಿ ವಿಚಾರಿಸಿದಂತ ಸಂದರ್ಭದಲ್ಲಿ ಸೊ ಆಕೆ ವಿಚಾರವನ್ನ ತಿಳಿಸ್ತಾರೆ. ಆಗ ತಕ್ಷಣ ಆಕೆನ ಕರ್ಕೊಂಡು ಬಂದು ಕಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನ ಕೊಡ್ತಾರೆ. 14 ದಿನಗಳ ಕಾಲ ಒಂದು ಐಸಿಯಲ್ಲಿ ಟ್ರೀಟ್ಮೆಂಟ್ ಕೂಡ ಮುಂದುವರಿಯುತ್ತೆ. ಆದ್ರೆ ಚಿಕಿತ್ಸೆ ಫಲಕಾರಿಯಾಗಿದೆ. 31ನೇ ತಾರೀಕು ಆಕೆ ಮೃತಪಟ್ಟಿರುವಂತದ್ದು. ಸಾಮಾನ್ಯವಾಗಿ ಇಂತಹ ಒಂದು ವಿಷಕಾರಿ ವಸ್ತುಗಳನ್ನ ಮನೆಯಲ್ಲಿ ಇಡಬೇಕಾದ್ರೆ ಪೋಷಕರು ಎಚ್ಚರಿಕೆಯನ್ನ ವಹಿಸಬೇಕು. ಮತ್ತೆ ಅದ್ರ ಮೇಲೆ ಇನ್ಸ್ಟ್ರಕ್ಷನ್ ಕೂಡ ಹಾಕಿರುತ್ತೆ, ಅಂದ್ರೆ ಮಕ್ಕಳ ಕೈಗೆ ಸಿಗದಂತೆ ಎಚ್ಚರಿಕೆಯನ್ನ ವಹಿಸಬೇಕು ಅಂತ ಹೇಳಿ. ಸೊ ಪೋಷಕರ ಒಂದು ನಿರ್ಲಕ್ಷ್ಯದಿಂದಾಗಿ ಮಗಳ ಇವತ್ತು ಬಲಿಯಾಗಿರುವಂತಹ ಒಂದು ದುರ್ಘಟನೆ ನಡೆದಿರುವಂತದ್ದು. ಇನ್ನು ಈ ಪೋಷಕರಿಗೆ ಒಬ್ಬಳೇ ಮಗಳು ಇದ್ದಿದ್ದು, ಆಕೆ ಕೂಡ 9ನೇ ತರಗತಿಯಲ್ಲಿ ಓದ್ತಾ ಇದ್ದಿದ್ದು. ಸದ್ಯಕ್ಕೆ ಘಟನೆಗೆ ಸಂಬಂಧಪಟ್ಟಂತೆ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದ್ದು, ಇವತ್ತು ಮರಣೋತ್ತರ ಪರೀಕ್ಷೆ ಆದ ನಂತರ ಮೃತದೇಹವನ್ನು ಕೂಡ ಅವರ ಪೋಷಕರಿಗೆ ಹಸ್ತಾಂತರ ಮಾಡುವಂತದ್ದು. ಪೂರ್ಣಿಮಾ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಮಾಹಿತಿಗಾಗಿ.